ಮಡಿಕೇರಿಯಿಂದ ಬಂದಿದ್ದೀನಿ. ಮಡಿಕೇರಿಯಿಂದ. ಹೌದು. ಹೇಗಿತ್ತು ಸರ್ ಇವತ್ತಿನ ಮನಿ ಹ್ಯಾಪಿನೆಸ್ ಕಾರ್ಯಕ್ರಮ? ಒಳ್ಳೆ ಚೆನ್ನಾಗಿತ್ತು ಸರ್, ಒಳ್ಳೆ ಸೂಪರ್ ಚೆನ್ನಾಗಿತ್ತು. ಆದರೆ ಏನಂದರೆ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಆದರೆ ಬಿಸ್ನೆಸ್ ವರ್ಕ್ಶಾಪಲ್ಲಿ ಬೇರೆ ಕಡೆಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ, ಆದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಇದು ಬೇರೆ ಕಡೆಯಿಂದ ನಿಮಗೆ ತುಂಬ ಒಳ್ಳೆ ಖುಷಿ ಕೊಟ್ಟಿದೆ. ಒಳ್ಳೆ ಚೆನ್ನಾಗಿತ್ತು. ಓಕೆ ಸರ್. ಸರ್ ಇವು ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ಗುರುಗಳ ಪರಿಚಯ ಏನಂದರೆ ಯೂಟ್ಯೂಬಿನಿಂದ ಆಯಿತು. ಯೂಟ್ಯೂಬಿಂದ? ಹೌದು. ಎಲ್ಲ ಇದರಲ್ಲಿ ಏನಂದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಇದು ಜ್ಞಾನಶಕ್ತಿನ ಒಂದ್ ಮಾಡ್ತಾರೆ ಅಂತ ಹೇಳಿ ಕೊಡ್ತಾರೆ. ಆದ್ರೆ ಇಲ್ಲಿ ಬೇರೆ ತರ ಇದೆ. ಹೇಗೆ ಏನು ಕಲ್ತ್ರಿ ಸರ್ ಈ ಕ್ಲಾಸ್ನಲ್ಲಿ ನೀವು? ಕ್ಲಾಸ್ನಲ್ಲಿ ಏನಂದ್ರೆ ನಮ್ಮ ಬಗ್ಗೆ ಕೇರ್ ತಗೋಬೇಕು, ನಾವು ಕೇರ್ ತಗೋಬೇಕು. ಬೇರೆಯವ್ರ ಬಗ್ಗೆ ನಾವು ಕೇರ್ ತಗೋಬಾರ್ದು. ನಮ್ಮ ಬಗ್ಗೆ ಕೇರ್ ತಗೊಂಡ್ರೆ ನಾವು ಇಂಪ್ರೂವ್ಮೆಂಟ್ ಆಯ್ತೀವಿ, ನಾವು ರಿಚ್ ಆಗ್ಬೋದು. ಹೌದು. ಸಾಲ ತೀರ್ಸೋದು ಹೇಗೆ ಅನ್ಸುತ್ತೆ ಸರ್? ಸಾಲ ಈಸಿಯಾಗಿ ತೀರಿಸ್ಬೋದು ಸರ್. ನನಗೆ ಆಲ್ರೆಡಿ ನಾನು ಬಿಸ್ನೆಸ್ ಮಾಡ್ತಿದ್ದೇನೆ ಸರ್, ಆದ್ರೆ ಸಾಲ ಎಲ್ಲ ತೀರಿಸಿದ್ದೀನಿ. ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಅದೇ ತಿರ್ಗೋದಂತ ಅದ್ರ ಬಗ್ಗೆ ಐಡಿಯಾ ಸಿಕ್ಕಿಲ್ಲ ಸರ್. ಆದ್ರೂ ತೊಂದರೆ ಇಲ್ಲ, ಏನಿದ್ರು ಅದು ಅನ್ಫಾರ್ಮೇಶನ್ ಇದೆ ಸರ್. ವಿಡಿಯೋಸ್ ಅದೆಲ್ಲ ಹಾಕಿದ್ದಾರೆ, ಅದನ್ನ ಫಾಲೋ ಮಾಡಿ ಸಾಲ ಬರುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಹೌದೌದು ಸರ್. ಈ ಗುರುಗಳು ನಿಮಗೆ 10 ವರ್ಷದಿಂದ ಸಿಕ್ಕಿದೆ, ನಿಮ್ಮ ಲೈಫ್ ಹೇಗಿರ್ತೀವಿ ಸರ್? ಒಳ್ಳೆ ಚೆನ್ನಾಗಿರ್ತೀವಿ ಸರ್. ಇನ್ನು ಬೇಗ ರಿಟೈರ್ಮೆಂಟ್ ಆಯ್ತಿದ್ದೆ. ರಿಟೈರ್ಮೆಂಟ್ ಬೇಗ ಆಗ್ತಿದ್ದೆ. ಆದ್ರೆ ಇನ್ನೊಂದು 15 ವರ್ಷದಲ್ಲಿ ರಿಟೈರ್ಮೆಂಟ್ ತಗೋಬೇಕು ಅಂತಿದ್ದೀನಿ. ರಿಟೈರ್ಮೆಂಟ್ ತಗೊಳ್ತೀನಿ. ಬೇಗ ತಗೊಂತೀರಾ? ಸೂಪರ್ ಸರ್. ಈ ಮನಿ ಹ್ಯಾಪಿನೆಸ್ ಬರೋಕ್ಕೆ ಮುಂಚೆ ನಿಮ್ಮ ಕನಸು ಏನಿತ್ತು ಸರ್? ನನ್ನ ಕನಸು ಅಂದರೆ ನಾನು ಒಳ್ಳೆ ಇದಾಗ್ಬಿಟ್ಟು ಒಳ್ಳೆ ಚೆನ್ನಾಗಿ ಒಂದು ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗಿರ್ಬೇಕು ಅಂತ ಇತ್ತು. ಆ ಥರ ಕನಸು ಇಟ್ಕೊಂಡಿದ್ದೀರಾ? ಒಳ್ಳೆದಾಗಲಿ. 100% ಶ್ರೀಮಂತರ ಆಗ್ತೀರಾ ಸರ್? ಹೌದು, ಶ್ರೀಮಂತರ 100% ಆಗ್ತೀರಾ. ನಿಮ್ಮ ಗುರುಗಳ ಒಂದು ಬ್ಲೆಸ್ಸಿಂಗ್ ಇದೆ, ತಗೊಳ್ಳಿ. ನಾವು ಮನಸ್ಸಿನಲ್ಲಿ ಅಂದುಕೊಂಡಿದ್ದೆಲ್ಲವೂ ಹಾಗೆ ಆಗುತ್ತದೆ. ಏಕೆಂದರೆ ನಮ್ಮ ಆಲೋಚನೆಗಳಿಗೆ ಎನರ್ಜಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಇರುತ್ತದೆ. ತಪ್ಪಾಗಿಯೂ ತಮಾಷೆಗೂ ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ ಹೇಳಬಾರದು. ನಾನು ಹೇಳುವ ಪ್ರತಿ ಪದವು ವಿಶ್ವದ ಶಾಸನವಾಗಿ ನಡೆಯುತ್ತದೆ. ನೀವು 100% ಶ್ರೀಮಂತರಾಗುತ್ತೀರಿ. ನಿಮ್ಮ ಕರ್ಮ ಕಳೆದಿದೆ. ಶುಭವಾಗಲಿ. ಹ್ಯಾಪಿ ಬರ್ಡೇ. ಆಂ ಬ್ರಹ್ಮಾಸ್ಮಿ. ವಿತ್ ಗುರುಗಳೇ ಬರೆದಿರೋದು ಹ್ಯಾಂಡ್ ಅವ್ರದೇ ಸಿಗ್ನೇಚರ್ ಇದೆ. ಹೇಗೆ ಅನಿಸ್ತಿದೆ ಇವತ್ತು ಆಟೋಗ್ರಾಫ್ ಸಿಕ್ಕಿದೆ? ಚೆನ್ನಾಗಿ ಅನಿಸ್ತದೆ ಸರ್. ನನ್ನ ಕರ್ಮ ಕಳೆದಿದೆ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗುರುಗಳು ಹೇಳ್ತಾರೆ ಯಾವಾಗಲೂ ಕರ್ಮ ಕಳೆದ್ರೆ ಮಾತ್ರ ಈ ಕ್ಲಾಸ್ ಸಾಧ್ಯ ಅಂತ ಹೇಳಿ. ಒಳ್ಳೆದಾಗಲಿ ಸರ್. ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮಂಡ್ಯದಲ್ಲಿ ಸರಕು ಅಕ್ಟೋಬರ್ ಹೋದ್ರೆ ಮನೆ ಕಟ್ಟಿದ್ವಿ ನಾವು. ಆ ಮನೆ ವಾಸ್ತು ಸರಿ ಇಲ್ಲ ಅಂತ ನಾವು ಹೋಗಿರ್ಲಿಲ್ಲ. ಸೊ ನನ್ನ ಈ ಥರ ಇದೆ ನಮ್ಮ ಪ್ರಾಬ್ಲಮ್ ಅಂತಂದ್ರೆ ಅವ್ರ ಅಫರ್ಮೇಷನ್ ಕೊಟ್ಟು ಎಲ್ಲ ಸರಿ, ವಾಸ್ತು ಏನು ಹೋಗಿಲ್ಲ, ನೀವು ಮೆಡಿಟೇಷನ್ ಮಾಡಿ ಸಾಕು ಅಂತ. ನಾನು ಅದರಲ್ಲಿ ಜಸ್ಟ್ ವಿಷನ್ ಚಾರ್ಟ್ ಅಲ್ಲಿ ಗುರುಜಿ ದಿನ ಬರ್ಬಿಟ್ಟು ನಾನು ಅದು ಮನೆಯದು ಹಾಕಿರೋದು ನನ್ನ ಸಮೃದ್ಧಿ ನಿಲಯ ಅಂತ ಬರ್ತೀನಿ. ಸೊ ಅದು ಅಫರ್ಮೇಷನ್ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನನ್ನ ಮೈಂಡಲ್ಲಿ ಆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ಅದೇನು ಅಫರ್ಮೇಷನ್ ಹೇಳ್ಕೊಡ್ತಾ ಇದ್ದೀನಿ ಏನೋ, ನಂದು ಒಂದು 50 lakhs ಲೋನ್ ಕ್ಲಿಯರ್ ಆಯಿತು. ಮತ್ತು ಆ ಮನೆಗೂ ಹೋಗ್ತಾ ಇದ್ದೀನಿ. ಆ ಮನೆಯಿಂದ ನಾನು ಯಾವ ಥರ ವಿಜುವಲೈಸೇಷನ್ ಮಾಡ್ಕೊಂಡಿದ್ನೋ ಅದೇ ಥರ ಇವಾಗ ಆಲ್ಟ್ರೇಷನ್ ಆಗಿದೆ. ಗುರುಜಿ ಹೇಳಿದ್ರು ಏನು ಮಾಡಬೇಡಿ, ನೀವು ಹೋಗಿ ಏನು ಆಗಲ್ಲ ಅಂತ. ನಾನು ಜಸ್ಟ್ ಸುಮ್ಮನೆ ಒಂದು ಆರ್ಕಿಟೆಕ್ಟ್ ಕರ್ಬಿಟ್ಟು ವಾಲ್ ಆಯಿತು, ಬೋರನ್ನು ಯಾವ ಥರ ಚೇಂಜ್ ಮಾಡಬೇಕು ಅಂತ ನಾವು ಸಿಂಪಲ್ ಆಗಿ ಹೇಳಿದ್ರು. ನೋಡೋಣ ಈಗ ನಮ್ದು ಯಾವ ಥರ ನಾನು ವಿಜುವಲೈಸೇಷನ್ ಮಾಡ್ಕೊಂಡಿದ್ದೆ ಆ ಥರ ಗ್ರ್ಯಾಂಡ್ ಬರ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಮಂತಲ್ಲಿ ಇದು 26th ಓಪನಿಂಗ್ ಇಟ್ಕೊಂಡಿದ್ದೀನಿ. ಸೊ ಅದು ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ. ಸೊ ಒಂದು ಏನು ಸಾಲ ಇಲ್ಲ. ಈಗ ಮನೆ ಆಲ್ಟ್ರೇಷನ್ ಮಾಡಿದ್ರೆ ಸ್ವಲ್ಪ ಇದೆ, ಬಟ್ ಇನ್ಕಮ್ ಬರ್ತಾ ಇದೆ. ಅಂದರೆ ರೆಂಟಲ್ ಇನ್ಕಮ್ 2 ಬರ್ತಾ ಇದೆ. ಅದೆಲ್ಲ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಅದನ್ನು ಬಿಸ್ನೆಸ್ ಥರನೇ. ಅದನ್ನು ಗುರುಜಿ ಅದು ಬೇಡ, ನೀವು ಓನಾಗಿ ಏನಾದ್ರು ಮಾಡಿ ಅಂದರು. ಸೊ ನಾನು ಇದೆಲ್ಲ ಮುಗಿದ್ಮೇಲೆ ಸೊ 100 ಲಕ್ಷ ಅಟೆಂಡ್ ಮಾಡಿಬಿಟ್ಟು ಮತ್ತೆ ಓನಾಗಿ ಏನಾದ್ರು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೇಂಜಸ್ ಇದೆ. ಆಕ್ಚುಲಿ ಅಂದ್ರೆ ನೆಮ್ಮದಿಯಾಗಿದೆ, ಒಂಥರ ಟೆನ್ಷನ್ ಇಲ್ಲ, ರಿಲ್ಯಾಕ್ಸ್ ಹೋಗಿ ಮಲಗದ ನಿದ್ದೆ ಬರುತ್ತೆ. ಒಂಥರ ಮೈಂಡ್ ಅಲ್ಲಿ ಏನೂ ಸ್ಟ್ರೆಸ್ ಇಲ್ಲ, ರಿಲ್ಯಾಕ್ಸ್ ಆಗಿ ಒಂಥರ ಲೈಫ್ ಚೆನ್ನಾಗಿದೆಯಾ, ಬ್ಯೂಟಿಫುಲ್ ಆಗಿದೆ ಅಂತ ನಮಗೆ ಹ್ಯಾಪಿ ಆಗುತ್ತೆ. ಹೇಳಿ ಯಾವಾಗೂ ದುಡ್ಡಿಲ್ಲ ಅಲ್ಲ, ಅದು ಪರ್ಸನಲ್ 9,000 ಇಟ್ಕೊಳ್ಳೋದಂತೂ ತುಂಬಾನೇ ಎಫೆಕ್ಟಿವ್ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಹೋಗುವಾಗ ವಸತಿ ನಮ್ಮ ಇದರಲ್ಲಿ ನಾವು ಗೂಗಲ್ ಪೇ ಅಂತ ಅನ್ಕೊಂಡಿರ್ತೀವಿ, ಯಾಕೋ ಗೂಗಲ್ ಪೇ ಮಾಡ್ತಿರ್ತೀವಿ, ದುಡ್ಡಿರಲ್ಲ.
ಬಟ್ ಪರ್ಸನ್ ದುಡ್ಡಿರೋದ್ರಿಂದ ನಮ್ಮ ಮೈಂಡಲ್ಲಿ ಯಾವಾಗಲೂ ನಮ್ಮ ಬ್ಯಾಗಲ್ಲಿ ದುಡ್ಡಿದೆ ಅನ್ನೋ ಮೈಂಡ್ ಪಾಸಿಟಿವ್ ಇರುತ್ತೆ. ಸೊ ಅದನ್ನ ಎಲ್ಲರೂ ನಾವು ಒಂಥರ ಪಾಸಿಟಿವ್ ಆಗಿ ಹೋಗೋದ್ರಿಂದ ದುಡ್ಡೇ ಖರ್ಚಾಗಲ್ಲ, ಬಟ್ ಹ್ಯಾಪಿಯಾಗಿ ಹೋಗ್ತೀವಿ. ಮೊದಲೇನಾಗ್ತಾ ಇತ್ತು ಎಲ್ಲರೂ ಅಯ್ಯೋ ದುಡ್ಡಿಲ್ವೇ ಅನ್ಕೊಂಡು ಹೋಗ್ತಾ ಇದ್ವಿ. ಸೊ ಅದು ಎಷ್ಟು ನೆಗೆಟಿವ್ ಆಗಿ ನಮ್ಮ ಹತ್ರ ದುಡ್ಡು ಬರ್ತಾ ಇರಲಿಲ್ಲ. ಯಾವಾಗ ಒಂದು ಪರ್ಸನ್ 9,000 ಇಟ್ಟಿದ್ದೀವೋ ಸೊ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಭಾವನೆ ಬರ್ತಾ ಇಲ್ಲ. ರಿಯಲಿ ನೀವು ಹೇಳ್ತಾ ಇರೋ ಎಲ್ಲ ಟೆಕ್ನಿಕ್ಸು ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ ಸಕ್ಸಸ್ ಆಗುತ್ತೆ. Thank you.